ಬಂಗಾರು ತಿರುಪತಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ 2 ದಿನಗಳ ಅಧ್ಯಯನ ಶಿಬಿರ ಉದ್ಘಾಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾರ್ಯಕರ್ತರಿಗಾಗಿ ಹಮ್ಮಿಕೊಳ್ಳಲಾಗಿರುವ 2 ದಿನಗಳ ವಿಶೇಷ ಅಧ್ಯಯನ ಶಿಬಿರಕ್ಕೆ ಇಲ್ಲಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಬಂಗಾರು ತಿರುಪತಿಯಲ್ಲಿ ಚಾಲನೆ ನೀಡಲಾಯಿತು. ಕೆಜಿಎಫ್ ಜಿಲ್ಲಾ ಡಿವೈಎಸ್ಪಿ ಲಕ್ಷ್ಮಯ್ಯ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟನಾ ಭಾಷಣ ಮಾಡಿದ ಡಿವೈಎಸ್ಪಿ ಲಕ್ಷ್ಮಯ್ಯ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ, ತ್ಯಾಗ ಹಾಗೂ ಅವರು ದೇಶಕ್ಕೆ ನೀಡಿದ ಅತ್ಯಮೂಲ್ಯವಾದ ಸಂವಿಧಾನದ ಕೊಡುಗೆಯನ್ನು ಪ್ರತಿಯೊಬ್ಬರೂ ಓದಬೇಕು ಮತ್ತು ಅರಿತುಕೊಳ್ಳಬೇಕು ಎಂದು ತಿಳಿಸಿದರು. ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರೂ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದ ಅವರು, ಶಿಕ್ಷಣ, ಹೋರಾಟ ಮತ್ತು ಸಂಘಟನೆಯ ಹಾದಿಯಲ್ಲಿ ಸಾಗುವುದರ ಜೊತೆಗೆ ದೇಶದ ಹಿತಕ್ಕಾಗಿ ತ್ಯಾಗದ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಚಿಕ್ಕಣ್ಣ ಅವರು ಮಾತನಾಡಿ, 2 ದಿನಗಳ ಕಾಲ ನಡೆಯಲಿರುವ ಈ ಅಧ್ಯಯನ ಶಿಬಿರದಲ್ಲಿ ಕಾರ್ಯಕರ್ತರ ವೈಚಾರಿಕ ಬೆಳವಣಿಗೆಗಾಗಿ ಹಲವಾರು ಪ್ರಮುಖ ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸಮಾರಂಭದಲ್ಲಿ ಸಂಘಟನೆಯ ವಿವಿಧ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿದಿನ ಸಮಯ 1 ಗಂಟೆ ಮೀಸಲಿಡಿ. ಪ್ರತಿದಿನ 1 ಗಂಟೆ ಬೇಡ, ಅರ್ಧ ಗಂಟೆ ಮೀಸಲಿಡಿ. ಒಂದೊಂದು ಸಣ್ಣ ಸಣ್ಣ ಶಾಪ್ ಓದಿ. ಕನ್ನಡದಲ್ಲಿದೆ, ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಸಂವಿಧಾನ ನಾನು 1 ದಿನ, ಟೈಮ್ ಸಿಕ್ಕಿದಾಗ ವಾರದಲ್ಲಿ 2 ದಿನ 3 ದಿನ ಸಮಯ ಸಿಕ್ಕಾಗ ಒಂದು ಅರ್ಧ ಗಂಟೆ ನಾನು ಸಂವಿಧಾನ ಅರ್ಥ ಮಾಡ್ಕೋಬೇಕು. ಜವಾಬ್ದಾರಿ ಇದೆ. ಸಮಾಜದ ಬಗ್ಗೆ ನಮ್ಮ ಜವಾಬ್ದಾರಿ, ಮತ್ತೆ ನಮ್ಮವ್ರ ಬಗ್ಗೆ ನಮ್ಮ ಜವಾಬ್ದಾರಿ, ಅಥವಾ ಇನ್ನೊಬ್ಬರ ಕಷ್ಟದಲ್ಲಿರ್ತಕ್ಕಂಥ ಜವಾಬ್ದಾರಿ, ಅವ್ರ ಬಗ್ಗೆ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಅದರಲ್ಲಿದೆ. ಹಾಗಾಗಿ ಸಂವಿಧಾನವನ್ನು ಮೊದಲನೇದಾಗಿ ಅದೆಲ್ಲರ ಒಂದು ಮನೆಯಲ್ಲಿ ಇರಬೇಕು, ಎಲ್ಲರೂ ಅದನ್ನು ಓದಬೇಕು. ಎಲ್ಲ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಪ್ರಾಥಮಿಕ ಒಂದು ಇದನ್ನು ಎಲ್ಲರೂ ಮನವರಿಕೆ ಮಾಡಿಕೊಡ್ಬೇಕು. ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ಅದರ ಪ್ರಾಮುಖ್ಯತೆ ಏನಾದರೂ ತಿಳ್ಕೊಡ್ಬೇಕು. ಮಕ್ಕಳಿಗೆ ಗೊತ್ತಾಗಲ್ಲ. ಮೊಬೈಲ್ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ, ಎಲ್ಲ 1ನೇ ಕ್ಲಾಸ್ ಮಗುವಿಂದ ಹಿಡಿದು ಡಿಗ್ರಿ ಹೋಗ್ಬೋದು ಮನೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಮೊಬೈಲ್ ಹೋಗ್ತಾ ಇದ್ದೀವಿ. ಮೊಬೈಲ್ ಬಗ್ಗೆ ನಮ್ಗೆ ಏನು ಇರೋದಿಲ್ಲ ಈಗ. ಹಂಗಾಗಿ ಅದಕ್ಕೊಂದು ಅಷ್ಟು ಅಡಿಕ್ಟ್ ಆಗ್ತೀವಿ. ಅದನ್ನು ಹೊರತುಪಡಿಸಿ ಮನೆಯಲ್ಲಿ ಪುಸ್ತಕಗಳನ್ನು ಓದುವಂತಹ ಒಂದು ಅಭ್ಯಾಸವನ್ನು ಎಲ್ಲ ಮನೆಯಲ್ಲಿ ಆಗಬೇಕು. ಅದರಲ್ಲಿ ಪ್ರಥಮ ಆದ್ಯತೆ ಸಂವಿಧಾನ ಪ್ರತಿಯನ್ನು ಮನೆಯಲ್ಲಿ ಇಟ್ಕೊಂಡು ಎಲ್ಲರೂ ಓದಬೇಕು. ಪರಿಪೂರ್ಣವಾಗಿ ಬೇಡ, ಮಿನಿಮಮ್ ಮಾಹಿತಿಯನ್ನು ಎಲ್ಲರೂ ತಿಳ್ಕೊಳ್ಳಿ. ಆವಾಗ ನಮಗೆ ಒಂದು ಧೈರ್ಯ ಬರ್ತದೆ. ನಾವು ಭಾರತ ದೇಶದ ಪ್ರಜೆಯಾಗಿ, ಕಟ್ಟಕಡೆಯ ವ್ಯಕ್ತಿಯಾಗಿ ನಾವು ಪ್ರತಿಯೊಂದನ್ನು ಕೇಳ್ತಕ್ಕಂತಹ ಒಂದು ಧೈರ್ಯ ಬರ್ತದೆ. ನಮ್ಗೆ ಧೈರ್ಯ ಕೊಡಬೇಕಂದ್ರೆ ಓದಿಲ್ಲ, ಅದನ್ನು ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹೀಗಾಗಿ ಮೊದಲ ಎಲ್ಲದಕ್ಕೆ ಆದ್ಯತೆಯನ್ನು ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಸ್ವಾಮಿ ನಾವು ಹಿರಿಯರು, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ನೇತೃತ್ವದಲ್ಲಿ ಇಲ್ಲೆಲ್ಲರೂ ಸೇರಿದ್ದೀವಿ. ಈ ಉದ್ದೇಶ, ಇಲ್ಲಿ ಸೇರ್ತಕ್ಕಂಥ ಉದ್ದೇಶವನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಇಲ್ಲಿಂದ ಹೋಗುವಾಗ ಏನು ನಮ್ಮನ್ನು ತಿಳಿಸೋದು ಯಾಕೆ ಹೇಳಿ, ನಮ್ಮ ಕಷ್ಟಪಡೆಯ ವ್ಯಕ್ತಿ ಎಲ್ಲರೂ ಒಂದು ಹೋರಾಟಕ್ಕಾಗಲ್ಲ, ಎಲ್ಲರೂ ಒಂದು ಪ್ರಶ್ನೆ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದು ಅವರ ಪಕ್ಷ ಹೋಗಿ ಜಿಲ್ಲಾಧಿಕಾರಿ ಹೋಗಿ ಕೇಳಕ್ಕಾಗಲ್ಲ. ನಮ್ಗೆ ಇದನ್ನು ಹಂತ ಕೊಟ್ಟಿದ್ದಾರೆ, ನಿಮಗೆ ಒಂದು ರೇಟ್ಸ್ ಕೊಟ್ಟಿದ್ದಾರೆ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗೆ ನಾವು ಹುಸಿಗೊಳಿಸ್ಬೋದು. ನಮ್ಮ ಒಂದು ರಕ್ತದಲ್ಲಿ ಹೇಳಬೇಕು, ನೀವೇನು ಬಂದಿದ್ದೀರಿ, ನೀವಿಲ್ಲಿ ನೀವು ಹೋರಾಟದ ಮುಂಚೂಣಿಗಿದ್ದೀರಿ, ನೀವು ಹೋರಾಡಬೇಕು. ಆ ಕಟ್ಟಕಡೆಯ ವ್ಯಕ್ತಿಯ ಒಂದು ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ಮತ್ತೆ ಅವರ ಕಣ್ಣೀರು ಒರೆಸ್ತಕ್ಕಂತಹ ಕೆಲಸವನ್ನು ಈ ಒಂದು ಸಂಘಟನೆ ಮುಖಾಂತರ ಆಗಬೇಕು ಅಂತೇಳಿ ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ, ಇಷ್ಟು ಇದರಲ್ಲಿ ಕೂಡ ನಾನು ಮಂಗಳೂರು ಆಯ್ಕೆಲ್ಲ ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ಟು ನಾವೆಲ್ಲ ಚರ್ಚೆ ಮಾಡಿದ್ವಿ. ಆ ಒಂದು ಜೊತೆ ಸಂಘಟನೆ ಮಾಡತಕ್ಕಂತಹ ಒಂದು ಛಲ ಬೇಕು, ಮನಸ್ಥಿತಿ ಇರಬೇಕು, ಮನಸ್ಸಿರಬೇಕು. ಮನಸ್ಸಿದ್ದಲ್ಲಿ ಮಾರ್ಗ ಒಂದು ಹೇಳ್ತೀವಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಚಟುವಟಿಕೆ ಆಗಲಿ, ಏನೇ ಒಂದಾಗಲಿ ಮನಸ್ಸಿದ್ದಲ್ಲಿ ಮಾರ್ಗ ಅಂತ. ಅದಕ್ಕೆಲ್ಲರೂ ಯಾಕೆ ನಾವು ಅಧ್ಯಯನ ನಡೆಸಬೇಕು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾವು ತಿಳ್ಕೋಬೇಕು. ಯಾಕಂದ್ರೆ ಎಲ್ಲರೂ ಜಿಲ್ಲಾ ಮಟ್ಟದಿಂದ ಎಲ್ಲ ತಾಲೂಕಿನಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ 5 ತಾಲೂಕಿನಿಂದ ಎಲ್ಲರೂ ಸಂಘಟನಾ ತಾಲೂಕು ಸಂಘಟನೆಗಳ ಪದಾಧಿಕಾರಿಗಳು ಬಂದಿದ್ದೀರಿ.
ಸ್ವಾಗತ. ಈ ಒಂದು ವೇದಿಕೆಯಲ್ಲಿ 2 ದಿನಗಳ ಚರ್ಚೆ ಮಾಡತಕ್ಕಂಥ ವಿಷಯಗಳನ್ನ ಮಂಡಪ ಮಾಡಿಕೊಂಡು ನಮ್ಮ ಒಂದು ಏನು ಇಲ್ಲಿ ಬಂದು ನಾವು ಸುಮ್ಮನೆ ಆಟ ಕಾರ್ಯಕ್ರಮವನ್ನು ಆಟಗಾರಕ್ಕೆ ಹೋಗುವಂತಹ ಒಂದು ಇದು ಶಿಬಿರ ಅಲ್ಲ. ಇದು ಎಲ್ಲರೂ ಏನು ಹೇಳ್ತಾರೆ ಅದನ್ನು ಚರ್ಚೆ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವೋ ಅಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ನಮ್ಗೆ ದಾರಿ ಸಿಗ್ತದೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಮುಖ್ಯ ಅಲ್ಲ, ಇಲ್ಲಿ ಉಪಸ್ಥಿತರಿದ್ದು ಇಲ್ಲಿ ಚರ್ಚೆ ಮಾಡತಕ್ಕಂಥ ವಿಷಯಗಳ ಬಗ್ಗೆ ಗಮನ ಕೊಡುವುದು ತುಂಬ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಮೊದಲನೇದಾಗಿ ಭಾವಿಸ್ತೀನಿ. ಇದನ್ನ ಸದುಪಯೋಗಪಡಿಸಿಕೊಂಡು ಇಲ್ಲಿಂದ ನಾವು ಆಚೆ ಹೋಗುವಾಗ ಏನಾದರೂ ಒಂದು ಸಮಾಜಕ್ಕೆ ನಮ್ಮಿಂದ ಆಗತಕ್ಕಂತಹ ಒಂದು ಕೊಡುಗೆಯನ್ನು ನೀಡುವುದಕ್ಕೋಸ್ಕರ ಸಮಾಜದಲ್ಲಿ ಈ ಉದ್ದೇಶ, ಈ ಒಂದು ಕಾರ್ಯಕ್ರಮದ ಉದ್ದೇಶ ನಾವೆಲ್ಲ ಏನ್ ಮಾಡಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಿಸಿ ಒಂದು ಪದಾಧಿಕಾರಿ ಮಾಡಿ ಬೆಳೆಸ್ಕೊಟ್ಟಿದ್ದಾರೆ. ನೀವು ಇಡೀ ಜಿಲ್ಲೆಯ ಒಂದು ಸಂಘಟನೆಯ ಮುಖ್ಯಸ್ಥರು ಇದ್ದೀರಿ, ರೆಪ್ರೆಸೆಂಟೇಟಿವ್ಸ್ ಇದ್ದೀರಿ, ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ತಾಲೂಕು ಮಟ್ಟದ ಎಲ್ಲ ತಾಲೂಕು ಮಟ್ಟದಿಂದ ಬಂದಿದ್ದೀರಿ. ಅವರ ಒಂದು ಕಷ್ಟ ಸುಖ ಮತ್ತೆ ಅವರ ಒಂದು ಕಷ್ಟ ಮತ್ತೆ ಅವರ ಕಷ್ಟಕ್ಕೆ ತೊಂದರೆಗಳಿಗೆ ನಾವು ಸ್ಪಂದಿಸುವುದು ನಮ್ಮ ಮೊದಲನೇ ಉದ್ದೇಶ. ಈ ಒಂದು ಶಿಬಿರಗಳಲ್ಲಿ ನಾವು ಕೈಗೊಂಡಿದ್ದ ಮೊದಲನೇ ಉದ್ದೇಶ ಆಗ್ತಿತ್ತು. ಇಲ್ಲಿ ನಮ್ಮ ಉದ್ದೇಶ ಅಷ್ಟೇ, ನಾವು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆ ಹಕ್ಕುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ನಮ್ಮನ್ನು 3 ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕುಗಳು ನಮಗೆ ಸಿಗ್ತಾ ಇಲ್ಲ, ಪರಿಪೂರ್ಣವಾಗಿ ನಮ್ಮ ಹಕ್ಕುಗಳನ್ನು ಅನುಭವಿಸಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವರು ಅನುಭವಿಸಬೇಕು ಅಂದರೆ ನಾವು ಹಕ್ಕುಗಳ ಬಗ್ಗೆ ನಮಗೆ ಒಂದು ಜ್ಞಾನ ಇರಬೇಕು. ನಮ್ಮ ಒಂದು ಏನು ಸಂವಿಧಾನದ ಆಶಯಗಳಲ್ಲಿ ನಮ್ಗೆ ಏನನ್ನು ಹಕ್ಕು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಿ ಅದನ್ನು ಮುಂದೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಅಂದರೆ ಇಲ್ಲಿ ಯಾವ ಎಕ್ಸ್ಪರ್ಟ್ ಅಲ್ಲ, ಆದರೂ ಒಂದು ಮಿನಿಮಮ್ ಜ್ಞಾನವನ್ನು ನಾವು ಪ್ರತಿಯೊಂದು ವಿಚಾರದಲ್ಲಿ ಹೊಂದಿರಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ನಮ್ಮೆಲ್ಲರೂ ಹೇಳ್ತಿದ್ದೇನೆ. ಯಾಕಂದ್ರೆ ನಮಗೆ ಮುಂದೆ ಸಾಗಬೇಕಂತ ನಮಗೆ ಜ್ಞಾನ ಮುಖ್ಯ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರೆ, ಏನು ಪ್ರಶ್ನೆಯಾಗಿ ಮೊದಲನೇದಾಗಿ ನಾವು ವಿದ್ಯೆಯನ್ನು ಕಲಿಬೇಕು. ವಿದ್ಯೆಗೆ ಮಹತ್ವ ಯಾಕೆ, ವಿದ್ಯೆಯನ್ನು ಕಲಿಬೇಕು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ನಾವು ಓದಿದಾಗ ಅವರ ಒಂದು ಬಾಲ್ಯ, ಅವರ ಒಂದು ವಿದ್ಯಾಭ್ಯಾಸದ ಒಂದು ಹಂತ ಏನಿದೆ, ಪ್ರಾರಂಭದಿಂದ ಅವರು ಬಾಲ್ಯದಿಂದ ಹಿಡಿದು ಅವರ ಒಂದು ಡಿಗ್ರಿ ಕಾನೂನು ಪದವಿ ಪಡೆಯುವವರೆಗೂ ವಿದೇಶದಲ್ಲಿ ಹೋಗಿ ನಮ್ಮ ದೇಶಕ್ಕೆ ಬರುವವರೆಗೂ ಅವರು ಏನು ಪಟ್ಟಂತಹ ಕಷ್ಟ ಒಂದ್ಸರಿ ನಾವು ಅರ್ಥ ಮಾಡಿಕೊಂಡ್ರೆ ಆ ವಿದ್ಯೆ ಬಗ್ಗೆ ನಾವು ಗಮನ ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ವಿದ್ಯೆ ನಮ್ಮೆಲ್ಲರಿಗೂ ಮೂಲ. ನಮ್ಮ ಒಂದು ಕಷ್ಟಗಳು, ನಮ್ಮ ಒಂದು ತಾರತಮ್ಯ, ಸಮಾನತೆ ಎಲ್ಲ ನಮ್ಮ ಬರಬೇಕು ಅಂದರೆ ನಾವು ವಿದ್ಯೆಯನ್ನು ಮೊದಲನೇದಾಗಿ ಕಲಿಯಬೇಕು ಅಂತ ಹೇಳಿ ನಮ್ಮನ್ನು ಮೊದಲನೇದಾಗಿ ಹೇಳ್ತೀನಿ. ವಿದ್ಯೆಯಿಂದ ನಮಗೆ ಒಂದು ಏನು ನಾವು ಯಾರು, ನಾವು ಏನು ಮಾಡಬೇಕು, ನಮ್ಮ ಕೆಲಸ ಏನು, ನಾವು ಜನರಿಗೋಸ್ಕರ ಯಾವ ರೀತಿ ನಾವು ಕಷ್ಟಪಡಬೇಕು, ಜನರಿಗೋಸ್ಕರ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ನಮಗೊಂದು ದಾರಿ ಹೋಗ್ತದೆ. ವಿದ್ಯೆ ಇಲ್ಲ ಅಂದರೆ ನಮಗೆ ಯಾವ ದಾರಿ ಕಾಣುವುದಿಲ್ಲ. ನಾವು ವಿದ್ಯೆ ಇಲ್ಲ ಅಂದರೆ ಒಂದು ಕೂಡಿದಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ 7 ಜನರನ್ನ ಒಂದು ಸದಸ್ಯರುಗಳಾಗಿ ಕೊಟ್ಟಿರ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಆಗಿದ್ದು, ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿರ್ತಾರೆ. ಅಂತ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಇನ್ನು ಉಳಿದ 6 ಜನ ಇದ್ರು, 6 ಜನರು ಕೂಡ ಇವ್ರಿಗೆ ಸಹಕಾರ ಕೊಡೋದ್ರ ಜೊತೆಯಲ್ಲಿ ಇವ್ರಿಗೆ ಎಲ್ಲೂ ಕೂಡ ಇವರಿಗೆ ಸಹಕಾರ ಕೊಡೋದಿಲ್ಲ. ಒಬ್ಬರು ಸತ್ತೋಗ್ತಾರೆ, ಒಬ್ಬರು ವಿದೇಶಕ್ಕೆ ಹೋಗ್ತಾರೆ, ಒಬ್ಬರು ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಹಿಂಗೆ ಹೇಳಿ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಕೊಡ್ತಾರೆ. ಅಂತ ಉಪಯೋಗ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 18 ಗಂಟೆಗಳು ಓದ್ತಾ ಇದ್ರು, ಅಂತ ಇತಿಹಾಸ ಅವರಲ್ಲಿ ಇದ್ದಿದ್ದರಿಂದ ತನ್ನ ಆಪ್ತ ಸಹಾಯಕರಾಗಿರ್ತಕ್ಕಂಥ ನಾಗಚಂದು ರತ್ತೂರವರ ಸಹಕಾರದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚೈತನ್ಯ, ಅವರ ಒಂದು ಚಿಂತನೆ ಈ ಒಂದು ಸಂವಿಧಾನದಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಇಂಥ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಒಬ್ಬೇ ಒಬ್ಬರು ಈ ಸಂವಿಧಾನವನ್ನು ರಚನೆ ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಒಂದು
ಪವಿತ್ರವಾದಂಥ ಭಾರತದ ಗ್ರಂಥವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಗ್ರಂಥದ ಪ್ರಕಾರವೇ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಹಂಗೆ ಅನೇಕ ಹೋರಾಟಗಳು ಮಾಡೋದ್ರ ಮುಖಾಂತರ, ಸಾಮಾಜಿಕ ಹೋರಾಟಗಳು ಮಾಡೋದ್ರ ಮುಖಾಂತರ ಏನು 1927ರಲ್ಲಿ ಚೌಟಿಕೆರೆ ನೀರಿನ ಹೋರಾಟ ಆಗಿರ್ಬೋದು, ಮತ್ತೆ 30ರಲ್ಲಿ ನಾಸಿಕ್ನಲ್ಲಿರ್ತಕ್ಕಂಥ ದೇವಸ್ಥಾನದ ಪ್ರವೇಶದ